ಮುಂದಿನ ಅಭ್ಯಾಸ ಡಯಾಗನಲ್ ಮೂಮೆಂಟ್ ಆಫ್ ದಿ ಐಬಾಲ್ಸ್. ಈಗ ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನು ಬಲಗಡೆಯ ತುದಿ ಭಾಗವನ್ನು ನೋಡಿ, ಹಾಗೆ ಎಡಭಾಗದ ಕಾರ್ನರ್ ತುದಿಯನ್ನು ನೋಡಿ. ಹೀಗೆ ಡಯಾಗನಲ್ ಮೂಮೆಂಟ್ ಕೊಡ್ತಾ ಬನ್ನಿ ಐಬಾಲ್ಗೆ. ನಿಮ್ಮಷ್ಟಕ್ಕೆ ಈ ಅಭ್ಯಾಸ ಮಾಡಲು ಕಷ್ಟ ಆದರೆ ಕೈ ಹೆಬ್ಬೆರಳಿನ ಸಹಾಯವನ್ನು ತಗೊಳ್ಳಿ. ಎಡಕೈಯನ್ನು ಕೆಳಭಾಗದಲ್ಲಿಟ್ಕೊಳ್ಳಿ, ಬಲಕೈಯನ್ನು ಮೇಲ್ಭಾಗದಲ್ಲಿಟ್ಕೊಂಡು ಹೆಬ್ಬೆರಳ ತುದಿಯನ್ನು ನೋಡಿ ಬಲಗಡೆಗೆ, ಹಾಗೆ ಎಡ ಹೆಬ್ಬೆರಳ ತುದಿಯನ್ನು ನೋಡಿ. ಇದು ಡಯಾಗನಲ್ ಮೂಮೆಂಟನ್ನು ಕೊಡ್ತದೆ. 5 ರಿಂದ 10 ಬಾರಿ ಈ ಅಭ್ಯಾಸ ಮಾಡಿ. ಎಕ್ಸ್ಟ್ರೀಮ್ ಎಂಡನ್ನು ನೋಡಲಿಕ್ಕೆ ಅಭ್ಯಾಸ ಮಾಡಿ. ಹತ್ತು ಬಾರಿ ಅಭ್ಯಾಸ ಆದಮೇಲೆ ಪಾಮಿಂಗ್ ಅಭ್ಯಾಸ ಮಾಡ್ತಾ ಕಣ್ಣು ಮುಚ್ಚಿ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ಆಪೋಸಿಟ್ ಡಯಾಗನಲ್ ಮೂವ್ಮೆಂಟ್ ಮಾಡೋಣ. ಲೆಫ್ಟ್ ಕಾರ್ನರ್ ಅಪ್ ನೋಡ್ತಾ ಹೋಗಿ, ಹಾಗೆ ರೈಟ್ ಕಾರ್ನರ್ ಡೌನ್ ನೋಡಬೇಕು. ಲೆಫ್ಟ್ ಕಾರ್ನರ್ ಅಪ್, ರೈಟ್ ಕಾರ್ನರ್ ಡೌನ್. ಸ್ವಯಂ ಅಭ್ಯಾಸ ಮಾಡಲು ಕಷ್ಟ ಆದರೆ ಹೆಬ್ಬೆರಳಿನ ಸಹಾಯವನ್ನು ತೆಗೆದುಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಳ್ಳಿ, ರೈಟ್ ಹ್ಯಾಂಡ್ ಕೆಳಗಡೆ ಇಟ್ಕೊಳ್ಳಿ. ಐದರಿಂದ 10 ಬಾರಿ ಅಭ್ಯಾಸ ಮಾಡಿ. ಪ್ರತಿಯೊಂದು ಅಭ್ಯಾಸದಲ್ಲೂ ಮಸಲ್ ಸ್ಟ್ರೆಚ್ಗಳನ್ನು ಫೀಲ್ ಮಾಡಿಕೊಳ್ಳಿ, ಅದು ಅನುಭವಕ್ಕೆ ಬರಬೇಕು. ಈಗ ಪಾಮಿಂಗ್ ಅಭ್ಯಾಸ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಐಬಾಲ್ ರೊಟೇಷನ್. ಈಗ ಕ್ಲಾಕ್ ವೈಸಲ್ಲಿ ನಿಮ್ಮ ಕಣ್ಣನ್ನು ವೃತ್ತಾಕಾರವಾಗಿ ತಿರುಗಿಸಿ. ಆದಷ್ಟು ದೊಡ್ಡ ವೃತ್ತವನ್ನು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಆಗ ನಿಮ್ಮ ಐ ಮಸಲಿಗೆ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ. ನಿಧಾನವಾಗಿ ಕಣ್ಣನ್ನು ತಿರುಗಿಸಬೇಕು. ಐದರಿಂದ 10 ರೌಂಡ್ ಅಭ್ಯಾಸ ಆದಮೇಲೆ ಕಣ್ಣು ಮುಚ್ಚಿ ಪಾಮಿಂಗ್ ಅಭ್ಯಾಸ ಮಾಡಿ. ಪ್ರತಿ ಬಾರಿಯೂ ಇದೇ ರೀತಿ ಕಣ್ಣನ್ನು ರಿಲ್ಯಾಕ್ಸ್ ಮಾಡೋದು ಅತಿ ಅಗತ್ಯ. ಈಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಕೊಡಬೇಕು. ಅತಿ ದೊಡ್ಡ ವೃತ್ತದಲ್ಲಿ ಕಣ್ಣನ್ನು ತಿರುಗಿಸಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಐದರಿಂದ 10 ರೌಂಡ್ ಅಭ್ಯಾಸ ಆದಮೇಲೆ ಕಣ್ಣು ಮುಚ್ಚಿ ಪಾಮಿಂಗ್ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ.